ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವೆಲ್ಲ ಸುಮ್ಮನಿದ್ರೆ ಅದಕ್ಕೆ ಅವ್ರಿಗವ್ರೆ ಅನ್ಯಾಯ ಮಾಡ್ಕೋತಾರೆ. ಹಾಗಂತ ನೀವೆಲ್ಲ ಒಪ್ಕೊಳ್ದೆ ಹೋದ್ರೆ ಅವಳು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲಿವರೆಗೂ ನಾವು ಸುಮ್ಮನೆ ಕೂತಿರ್ತೀವ? ಅಮ್ಮ, ಅವಳೇನ್ ನಿಮ್ಗೆ ಹೇಳಿ ಕೇಳಿನೇ ಎಲ್ಲ ಮಾಡಕ್ ಹೋಗ್ತಾಳ? ಮೊದ್ಲೊಂದ್ಸಲ ಮೇಲಿಂದ ಬಿದ್ದು ಸಾಯಕ್ ಹೋಗಿದ್ಲು, ನೀವೆಲ್ಲ ಮರ್ತ್ ಬಿಟ್ಟಿದ್ದೀರಾ? ನೋಡು, ನೀ ಸುಮ್ನಿರ್ತೀಯ? ನಾನ್ ಸುಮ್ನಿದ್ರು ಸೇವಂತಿ ಸುಮ್ನಿರ್ಬೇಕಲ್ಲ. ಅವಳು ಮೊದ್ಲೇ ಹಠ ಜಾಸ್ತಿ. ಅರ್ಜುನ್ಗೆ 2ನೇ ಮದ್ವೆ ಮಾಡಿಸಿದ್ರೆ ಸೇವಂತಿ ಉಳಿಬೋದು. ಯೋಚನೆ ಮಾಡಿ ನೋಡಿ. ಏನ್ ಯೋಚನೆ ಮಾಡೋದತ್ತೆ? ಅದಕ್ಕೆ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವಾ? ಕರ್ಣ, ಅವಳು ಬುದ್ಧಿ ಇಲ್ದೆ ಇದನ್ನೆಲ್ಲ ಮಾಡ್ತಿಲ್ವೋ? ಅವಳಿಗಂತೂ ತಾಯಿ ಆಗೋ ಭಾಗ್ಯ ಇಲ್ಲ. ಅರ್ಜುನ್ ತಂದೆ ಆಗ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ್ರಲ್ಲಿ ಏನೋ ತಪ್ಪು? ನೋಡು, ಇನ್ನೊಂದು ಮಾತು ನೀನ್ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನ್ ಯಶೋದ ನೀನು? ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ ನಿನ್ಗೆ? ಅದ್ಕೆ ಸೇವಂತಿ ನೊಂದ್ಕೋತಾಳೆ ಅಂತ ಮುಚ್ಚಿಡ್ಬೇಡಿ. ನಿಜ ಹೇಳಿ, ನಿಮ್ಗೆ ಅರ್ಜುನ್ ಮಗುನ ಎತ್ತಾಡ್ಸ್ಬೇಕು ಅಂತ ಆಸೆ ಇಲ್ವಾ? ಯಾಕಿಲ್ಲ, ಇದೆ. ಹಾಗಂತ ನನ್ ಸೊಸೆ ಜೀವನನ ಹಾಳು ಮಾಡಕ್ಕಾಗುತ್ತಾ? ಹಾಗಂತ ಮಗನ್ ಜೀವನನ ಹಾಳು ಮಾಡ್ಬೋದಾ? ಏಯ್, ಅಂದ್ರೆ ಸೇವಂತಿ ತಲೆಯಲ್ಲಿ ಮದುವೆ ವಿಷಯ ತುಂಬಿರೋದು ನೀನಾ? ಅಯ್ಯಯ್ಯೋ, ಇಲ್ಲಮ್ಮ, ನಾನು ಈ ವಿಷಯನೇ ಅವಳ ಹತ್ರ ಮಾತಾಡಿಲ್ಲ. ಮಾತಾಡ್ಬೇಡ, ಮಾತಾಡೋಕ್ ಹೋಗ್ಲೂ ಬೇಡ. ಮೊದ್ಲು ಇಲ್ಲಿಂದ ಹೋಗು. ಹೋಗ್ತೀನಿ ಬಿಡಮ್ಮ. ಕರ್ಣ, ನೀನ್ ಹೆಂಡತಿ ಎಲ್ಲೋ? ಇಷ್ಟು ಗಲಾಟೆ ಆಗ್ತಿದ್ರು ನಿದ್ದೆ ಮಾಡ್ತಿದ್ದಾಳೆ ಅಂತಂದ್ರೆ ನೀನೆಂತ ದರಿದ್ರ ನಿದ್ದೆ ಬಂದಿರ್ಬೇಕು ಅವಳಿಗೆ ಅಂತ. ಅವಳಿನ್ನೂ ಮಲ್ಗಿಲ್ಲ ಅತ್ತೆ. ಹೌದಾ? ಮತ್ತೆಲ್ಲೋದ್ಲು? ಗೊತ್ತಿಲ್ಲ. ಅದಕ್ಕೆ ಜೊತೆ ಇರ್ಬೋದು ಅನ್ಕೊಂಡೆ ನಾನು ಬಂದೆ.